ಇವತ್ತಿಗೆ ಜಯ ಸಿಕ್ಕಿದೆ ನಮಗೆ 8/11/24 ನಮಗೆ ಜಯ ಸಿಕ್ಕಿದೆ. ಅದು ಜಡ್ ಸಾಹೇಬ್ರೆ ಎತ್ಕೊಂಡಿರೋದು. ಜಡ್ ಸಾಹೇಬ್ರೆ ಎತ್ಕೊಂಡು ಇದು ಯಾಕೆ ಈ ತರ ಈ ಕೇಸ್ ಈ ತರ ಈ ಕೇಸ್ ಆಗಿ 24 ವರ್ಷ ಆಗಿದೆ. 24 ವರ್ಷದಿಂದ ಕಾನೂನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ವಿನ ಇನ್ನೇನಿಲ್ಲ. ಅಲ್ಲಿ ನಮ್ಮ ಮನೆ ಮಠ ಎಲ್ಲ ಕಳ್ಕೊಂಡಿದ್ದೀವಿ. ಇದಕ್ಕೆ ನಮ್ಗೇನಪ್ಪ ಅಂತಂದ್ರೆ ಸರ್ಕಾರದಿಂದ ಇದಕ್ಕೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಸರ್ಕಾರದವ್ರು ನಮಗೆ ಬೆನ್ನೆಲುಬಾಗಿರ್ಬೇಕು. ಏನ್ ಕೇಳ್ತೀರಾ ಸರ್ ಲಾಸ್ಟ್ ನಿಮ್ಗೆ? ಇಲ್ಲ ಸರ್, ಇದು ಸತ್ಯ ಅನ್ನೋದು ಈಚೆ ಬರ್ಬೇಕು ಸರ್. ಇದು ಲಾಸ್ಟ್ಗೆ ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಇದು ತನಿಖೆ ಜಲ್ದಿ ಬೇಗ ಮುಗಿಬೇಕಿದು, ಜಲ್ದಿ ಆಗಬೇಕು. ಆರೋಪಿಗಳಿಗೆ ಗಲ್ ಶಿಕ್ಷೆ ಆಗಬೇಕು. ಬರ್ತಾ ಇದೆ. ನನ್ನ ಮನೆಯಿಂದ ನನ್ನ ಧರ್ಮಪತ್ನಿಯಾದ ಪುಷ್ಪಲತನ್ನ ಅಪಹರಿಸಿದ್ದಾರೆ. ಆಮೇಲೆ ನಾನು ಸಾಯಂಕಾಲ ನಮ್ಮ ಮನೆಯವರಿಗೆಲ್ಲ ಕರ್ತವ್ಯ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಬಂದು ನೋಡ್ಬೇಕಾದ್ರೆ ನನ್ನ ಧರ್ಮಪತ್ನಿ ಇಲ್ಲ ಅಲ್ಲಿ. ವಿಜಯ, ಮಂಜು, ಆಮೇಲೆ ಲಕ್ಷ್ಮೀಬಾಯಿ, ಯಶೋದಮ್ಮ ಇವರು 4 ಜನನು ಹೋಗಿ ಮುತ್ಮಾರಮ್ಮನ ದೇವಸ್ಥಾನದ ಹತ್ರ ಬರ್ಸ್ಕೊಂಡ್ಬಂದು ಆ ಚೇತನ್ ಅನ್ನೋ ಹುಡುಗನ ಕೈಲಿ ಕೊಟ್ರು. ಆಗ ಆ ಅಡ್ರೆಸ್ ಇಸ್ಕೊಂಡು ನಾವು ಚಿಕ್ಕಮಂಡ್ಯಕ್ಕೆ ಹೋಗೋದ್ರೊಳಗೆ ಇಲ್ಲಿಂದ ಲ್ಯಾಂಡ್ ಫೋನಲ್ಲಿ ಫೋನ್ ಮಾಡಿ ಹುಡುಗಿ ನಾಪತ್ತೆ, ಅಲ್ಲಿ ನಾಳೆ ಎಸ್ಕೇಪ್ ಹೋಗಿರೋದು ನಿಜ. ಅಲ್ಲಿಗೆ ಅಲ್ಲಿ ಕೃಷ್ಣೇಗೌಡ ಅಂತ ಮಾದೇವಮ್ಮ, ಸೋಮೇಶ, ಅಳಿಮಯ್ಯ ಅವನು, ಇವ್ರು ಕಳ್ಳರ ಗ್ಯಾಂಗ್. ಇವರು ಕಳ್ಳರ ಗ್ಯಾಂಗೇ ಇದು. ಅಲ್ಲಿದ್ರ ಮನೇಲಿದ್ರು. ಆ ಮನೇಲಿರ್ಬೇಕಾದ್ರೆ ಹೋಗಿ ಕೇಳಿದಾಗ ಯಾವುದೋ ಒಂದು ಹುಡುಗಿ ಕರ್ಕೊಂಡ್ಬಂದಿದ್ದ, ನನ್ನ ಬಾಮೈದ ಕರ್ಕೊಂಡ್ಬಂದಿದ್ದ, ಕರ್ಕೊಂಡು ಹೊಂಟೋದ್ರು ಅವರು ಅಂತ ಅಂದರು. ಅಲ್ಲಿಂದ ಇವರೇ ಯಜಮಾನ್ರುಗಳೇ ಕಂಪ್ಲೇಂಟ್ ಬರೆದ್ರು. ಯಜಮಾನ್ರುಗಳೇ ತಗೊಂಡಿದ್ದಾನೆ ಸರಿ ಆಯ್ತು. ಸುರೇಶ ನಂಜುಂಡೇಗೌಡನಿಗೆ ಟೇಷನ್ ತಗೊಂಡು ಒಪ್ಸಿದ್ರು. 3 ದಿನ ಅಲ್ಲಿ ಟೇಷನ್ ಮಡಿಕೊಂಡ್ರು. ಇಲ್ಲ NCR ಕೊಡ್ಲಿಲ್ಲ, ಇಲ್ಲ FIR ಇರಲಿಲ್ಲ, ಏನೂ ಮಾಡಲಿಲ್ಲ. ಇನ್ಸ್ಪೆಕ್ಟರ್ ಅವರು ಮುತ್ರಾಜ್. ಯಾವ ಸ್ಟೇಷನ್ ನೀವು ಕಂಪ್ಲೇಂಟ್ ಕೊಡ? ಹುಣಸೂರು ಟೌನೇ ಕಣ, ಟೌನು. ಬೆಳಿಗ್ಗೆ ಹೊತ್ತಿಗೆ ನಾವೇನು ಮಾಡ್ದೋ ಅಂತಂದ್ರೆ ಬೀದಿ ಯಜಮಾನರುಗಳನ್ನ ಸೇರಿಸಿ ನೋಡಿ ಈ ಥರ ಆಗದೆ, ಇದಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ಬೀದಿ ಯಜಮಾನರುಗಳೆಲ್ಲ ಕುಂತ್ಕೊಂಡಿದ್ದೇನೆ. ಅವ್ರನ್ನ ಕರ್ಸಿದ್ರು. ಯಾರನ್ನ? ಸೋಮೇಶ, ಮಂಜು, ಜಯಣ್ಣ. ಆಮೇಲೆ ನಾವೇನು ಮಾಡ್ದೋ ಯಶೋದಮ್ಮನ್ನ ಹುಡುಗಿನ ಕರ್ಸಿ ಅಂದಾಗ ಅವ್ರು ಬೇಡ, ಅವ್ರು ಹೆಂಗಸರು ಬೇಡ ಅವರು ಅಂತ ಅಂದರು. ಆಗ ಇವ್ರು ಕರ್ಸಿದ್ಮೇಲೆ ದುಡ್ಡು ಒಡವೆ ಎತ್ಕೊಂಡಿರೋದು ನಿಜ. ಹುಡುಗಿ ಏನಾದರೂ ನಮಗೆ ಗೊತ್ತಿಲ್ಲ. ಹುಡುಗಿ ಚಿಕ್ಕಮಂಡ್ಯದಲ್ಲಿ ಇದೆ ಅಂತ ಗೊತ್ತು, ಇವ್ರಿಗೆಲ್ಲರಿಗೂ ಗೊತ್ತದು. ಆದ್ರೆ ನಮಗೆ ಗೊತ್ತಿಲ್ಲ, ಬರೀ ದುಡ್ಡು ಒಡವೆ ಅನ್ನೋದು ಗೊತ್ತದು. ಅಂತ ಅಂದ್ರು. ಅದೇ ಸರ್ಕಲ್ ಇನ್ಸ್ಪೆಕ್ಟರ್ ರಾಜೀವ್ ನಂಜುಂಡೇಗೌಡ 13ಕ್ಕೂ ಕೊಟ್ಟಿದ್ದೀನಿ, 17ಕ್ಕೂ ಕೊಟ್ಟಿದ್ದೀನಿ. 13, 11, 11, 2000, 17, 11, 2000 3 ಕಂಪ್ಲೇಂಟ್ ಕೊಟ್ಟರು. ನನಗೆ ಯಾವುದು NCR ಕೊಡಲಿಲ್ಲ, FIR ಇರಲಿಲ್ಲ, ಇವ್ರ ಬಗ್ಗೆ ಏನು ತಗೊಳ್ಳಿಲ್ಲ. 20 ದಿನ 20-25 ದಿನ ಆದ್ಮೇಲೆ ಕಬ್ಬುನ್ಗದೆ ಹುಡುಕಿ ಹೇಳಲಿಲ್ಲ. 20 ದಿನ 20-25 ದಿನ ಆದ್ಮೇಲೆ ಕಬ್ಬುನ್ಗದೆ ಹುಡುಕಿ ಅನ್ನಕಾದ್ರೆ ಇವ್ರು ಯಜಮಾನುಗಳೇ. ಅದರಲ್ಲಿ ಚಡ್ಡಿ ಕುಮಾರ, ಕೃಷ್ಣ, ಆಮೇಲೆ ಪುಟ್ಲಿಂಗೇಗೌಡ, ಕೆಂಪಲಿಂಗೇಗೌಡ, ಆಮೇಲೆ ಪೈಟಾನ್ ಅಂತ, ಪೇಪರ್ ಕೃಷ್ಣ ಎಲ್ಲ ಇದ್ರು. ಸುಮಾರು 20 ದಿನ ಆದ್ಮೇಲೆ ಕಬ್ಬನ್ ಗದ್ದೆ ಹುಡುಕಿ ಅಂದ್ರೆ ನಾನು ಹೇಳಿದೆ ಕಬ್ಬನ್ ಗದ್ದೆ ನಾವೇ ಕುಡ್ಕವ. ಹುಡುಗಿ ನೋಡಿದ್ರೆ ಚಿಕ್ಕಮಂಡ್ಯದಲ್ಲಿ ಇದೆ, ಚಿಕ್ಕಮಂಡ್ಯದಲ್ಲಿ ಅಪಹರಣ ಮಾಡಿ ತೊಗೊಂಡೋಗಿ ಅಲ್ಲಿ ಮಡಗಿದ್ದಾರೆ. ಅಲ್ಲಿ ನಾವೇ ಕುಡ್ಕವ ಅಂದಮೇಲೆ 1/11/2000ಕ್ಕೆ ಕಬ್ಬು ಕಡ್ದು ಬರಬೇಕಾದ್ರೆ ಒಂದು ತಲೆ ಬುರುಡೆ, ಮೂಳೆ, ಚಪ್ಪಲು. ಅದು ಎಷ್ಟಪ್ಪ ಅಂದರೆ ಒಂದು 25 ಮೀಟರ್ ಅಷ್ಟೇ. ನನ್ನ ಸರ್ವೆ ನಂಬರ್ 117, ನಂದು ಸರ್ವೆ ನಂಬರ್ 116, ಅವ್ರದ್ದು ಅದು ಸಿದ್ದರಾಮಯ್ಯ ಅವ್ರದ್ದು ತಗೊಂಡೋಗ್ಬಿಟ್ಟು ಜಮೀನು ಒಳಗೆ ಹಾಕ್ಬಿಟ್ಟಿದ್ದೇನೆ. ಇವು ಯಾವುದೋ ಒಂದು ಎಣ ಹಾಕ್ಬಿಟ್ಟು ಸೃಷ್ಟಿ ಮಾಡಿದ್ದಾರೆ. ಯಜಮಾನರುಗಳು ಯಾರು ಸೇರ್ಕೊಂಡ್ರು ಪುಟ್ಲಿಂಗೇಗೌಡ ಬುಟ್ಟಿ ಇವರೇ ಬಂದರು. ಸಂಭು ಸೈಕಲ್ ಶಾಪ್ ಸಂಭು
ನಿನ್ನ ಹೆಂಡ್ತಿದ್ದು ಸರಿ ಆಯ್ತಲ್ಲಿ ನೋಡಲ್ಲಿ ಬಿದ್ದದೆ ಇದಾಗದೆ ಅಲ್ಲಿ ಕೊಲೆ ಆಗದೆ ಅಲ್ಲಿ ರವಿಕೆ ಅಳತೆ ಮಾಡ್ತಾರೆ, ಅದಳತೆ ಮಾಡ್ತಾರೆ, ಇದಳತೆ ಮಾಡ್ತಾರೆ ಅಲ್ಲಿ. ಪೊಲೀಸ್ನವರು ಅಷ್ಟೇ, ಇದು ನಿಮ್ದೇನೆ, ಇದು ನಿಮ್ದೇ. ಇಲ್ಲ ಸರ್ ನಮ್ದಲ್ಲ. ಹೆಣ್ಣು ಮನೆಯವ್ರು ಕರ್ಸಿ, ಹೆಣ್ಣು ಮನೆಯವ್ರು ಸರಿ ಆಯ್ತು ಬಂದ್ರು, ಅವರು ನಮ್ದಲ್ಲ ಅಂದ್ರು ಬಿಡ್ತಾ ಇಲ್ಲ ಅವರು. ಯಾರು ಪೊಲೀಸ್ ಅವರೇ ನಿಮ್ಗೆ? ಪೊಲೀಸ್ನವರೇ. ಯಾರು ಆ ಪೊಲೀಸ್ ವ್ಯಕ್ತಿ? ಮುತ್ತರಾಜು, ನಂಜುಂಡೇಗೌಡ, ಸುರೇಶು, ಪೊಲೀಸ್ ಇಲಾಖೆ ಅಂದ್ಮೇಲೆ ಆ ಸಂಬಂಧಪಟ್ಟಾಗ ಯಾರು ಇರ್ತಾರೆ ಸ್ಟೇಷನ್ ಒಳಗೆ ಅವರೇನೆ. ಟೌನ್ ಅವ್ರು ಯಾರು ಸೇರಿದ್ದಾರೆ ಅವರೇನೆ. ಮಾತು ಮಾಡಿದ್ರು, ಸರಿ ಆಯ್ತು, ತಲೆ ಬುಡ ಎಲ್ಲ ತುಂಬಿಕೊಂಡ್ರು, ಹೋದ್ರತೆಗೆ. ಹೋದ್ಮೇಲೆ ಇನ್ನು ಇವನಿಗೆ 11 ದಿನ ಒಳಗೆ ಮಡಿಕೊಂಡಿದ್ದೇನೆ ಚಿತ್ರಹಿಂಸೆ ಕೊಟ್ಟರಲ್ಲಿ. 11 ದಿನ. ಯಾರು ಚಿತ್ರಹಿಂಸೆ ಕೊಟ್ಟರು? ಮುತ್ತರಾಜು, ಸುರೇಶು, ನಂಜುಂಡೇಗೌಡ ಇವರೆಲ್ಲ ಇಲ್ಲಿ ಯಾರ್ಯಾರು ಸೇರಿದ್ದಾರೆ, ಇಲ್ಲಿ ಯಾರ್ಯಾರು ನಾವು ಹೆಸರು ಕೊಟ್ಟಿದ್ದೀವಿ ಅವರೆಲ್ಲ ಸೇರಿದ್ದಾರೆ. ಅಲ್ಲಿ ಕೋರ್ಟ್ಗೆ ಯಾರ್ಯಾರು ಕೊಟ್ಟಿದ್ದಾರೆ ಅವರೆಲ್ಲ ಸೇರಿದ್ದಾರೆ. ಸೇರ್ಕೊಂಡಿದ್ದೇನೆ ಸರಿ ಆಯ್ತು. ರಾಜ್ಯ ಸರ್ಕಲ್ ಇನ್ಸ್ಪೆಕ್ಟ್ರು ಒಪ್ಕೋ ಅಂತ ಇವ್ನು ಹಿಂಸೆ ಕೊಟ್ಟು ಇವ್ನು ಗೋರಿ ಆಯ್ತು, ಬಾರಮ್ಮ ಇಟ್ಕೊಂಡು ಸೈನ್ ಹಾಕಮ್ಮ ಅಂದ್ಬಿಟ್ಟಿದ್ದಾನೆ. ಅದು ನರ್ಸಿಂಗ್ ಸೋಪಲ್ಲಿ ಖಾಲಿ ಪೇಪರ್ ಸಿಗ್ನೇಚರ್ ಹಾಕೊಂಡು ಇವನ್ನ ತಗೊಂಡು ಜೈಲಿಗೆ ಹಾಕಿ ಇವನ್ನ ತಗೊಂಡೋಗಿದ್ದೀನಿ. ಕೇಸನ್ನ ಉಲ್ಟಾ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಹತ್ರ 20,000 ರೂಪಾಯಿ ಇಸ್ಕೊಂಡು ಹೋಗಿ ಒಂದ್ ಜೊತೆ ದನಗಳು ಮಾರ್ಕೊಟ್ಟಿರೋದು ನಾವಲ್ಲಿ. ಅದು ಚೆಕ್ ಕೊಟ್ಟಿದ್ದಾರೆ, ಯಾರು ಪೂಜಾರಿ ಈಶ್ವರ ಚೆಕ್ ಕೊಟ್ಟಿದ್ದಾನೆ, ಖಾಲಿ ಚೆಕ್ ಯಾವುದೋ ಸಹಕಾರ ಸಂಘದ್ದು. ಅವರು ಕೊಟ್ಟು ಇವರೆಲ್ಲ ಸೇರ್ಕೊಂಡಿದ್ದಾರೆ. ಇವ್ರು ಯಾರ್ಯಾರು ಬೇಕು, ಯಾರ್ಯಾರು ಬಲಿಷ್ಠರಾಗಿದ್ದಾರೆ ಅವರೆಲ್ಲ ಸೇರ್ಕೊಂಡಿದ್ದಾನೆ. ನಮ್ಮ ತೊಗೊಂಡೋಗಿ ಜೈಲಿಗೆ ಹಾಕಿ 3 ತಿಂಗಳಿಗೆ ಚಾರ್ಜ್ ಶೀಟ್ ಕಳಿಸ್ಬೇಕು. 3 ತಿಂಗಳು ಚಾರ್ಜ್ ಶೀಟ್ ಒಳಗೆ ನನ್ನ ಹೆಸರು ಸೇರಿಸಿದ್ದು. 3 ದಿನ ರಜಾ ಹಾಕ್ಸಿ ಡಿಪಾರ್ಟ್ಮೆಂಟಲ್ಲಿ ಇರೋ ನಾನು ಬಲವಂತ ರಜಾ ಹಾಕ್ಸಿ ಚಾರ್ಜ್ ಶೀಟ್ ಒಳಗೆ ಸೇರಿಸಿ ನನ್ನ ತೊಗೊಂಡೋಗಿ ಜೈಲಿಗೆ. ಯಾವ ಡಿಪಾರ್ಟ್ಮೆಂಟಲ್ಲಿ? ಸೋಷಿಯಲ್ ಸಮಾಜ ಕಲ್ಯಾಣ ಇಲಾಖೆ ಹಾಕಿ ಅದನ್ನ ಆಮೇಲೆ ಅಲ್ಲಿಂದ ಬಂದ್ರೆ ಸರಿ ಆಯ್ತು. ಇನ್ನು ಜಾಮೀನಿಗೆ ಹಾಕ್ಬೇಕಲ್ಲ, ನಮ್ಗೆ ಆ ಜಾಮೀನು ಒಂದು ಗೊತ್ತಿಲ್ಲ. ಇವರೇ ಇನ್ನು ವಿಲಿಯಂ ಲಾಯರ್ ಅಂತ ಹಿಡ್ದು ಯಾರೋ ಈಶ್ವರ ಸುನೀತಾ ಜೈರಾಮು ಅವ್ರಿಗೆ ಎಷ್ಟು ಕೊಡ್ಬೇಕಂತ ಹೇಳಿ